ಹೊಸ ವರ್ಷ, ಹೊಸ ಹರ್ಷ, ಹೊಸ ಹುಮ್ಮಸ್ಸಲ್ಲೇ ಇಸ್ರೋ ಮತ್ತೊಂದು ಮೈಲಿಗಲ್ಲಿನ ಹೆಜ್ಜೆ ಇಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಇದೇ ವರ್ಷದಲ್ಲಿ ಮತ್ತೆ ಚಂದ್ರಯಾನ 3ಗೆ ಇಸ್ರೋ ಮುಹೂರ್ತವನ್ನ ಇಟ್ಕೊಂಡಿದೆ. ಅಷ್ಟೇ ಅಲ್ಲ, ಮಾನವ ಸಹಿತ ಉಡಾವಣೆಗೂ ಇಸ್ರೋ ಯೋಜನೆಯನ್ನ ರೂಪಿಸಿದೆ. ಒಂದಲ್ಲ ಎರಡಲ್ಲ 2020ನೇ ಇಸವಿಯಲ್ಲಿ ಇಸ್ರೋ ಹಲವು ಸಾಧನೆಗೆ ಅಡಿಪಾಯ ಹಾಕಲಿದೆ. ಜಗತ್ತೇ ನಿಬ್ಬೆರಗಾಗುವಂತಹ 4 ಯೋಜನೆಗಳನ್ನ ಇಸ್ರೋ ಹಾಕಿಕೊಂಡಿದೆ. ಇಸ್ರೋ ಕನಸಿನ ಯೋಜನೆಗಳನ್ನ ಇವತ್ತು ಇಸ್ರೋ ಅಧ್ಯಕ್ಷ ಕೆ ಸಿವನ್ ಬೆಂಗಳೂರಿನಲ್ಲಿ ಘೋಷಣೆ ಮಾಡಿದರು. ಇದೇ ವರ್ಷ ಚಂದ್ರಯಾನ 3ಗೆ ಇಸ್ರೋ ವಿಜ್ಞಾನಿಗಳು ಮುಹೂರ್ತ ನಿಗದಿ ಮಾಡಿದ್ದಾರೆ. ಚಂದ್ರಯಾನ 2 ಕೊನೆ ಕ್ಷಣದಲ್ಲೇ ಕೈಕೊಟ್ಟಿತ್ತು. ಈಗ ಚಂದ್ರಯಾನ 3 ನಡೆಸಲು ಇಸ್ರೋ ಸಕಲ ರೀತಿಯಲ್ಲಿ ಸಜ್ಜಾಗ್ತಿದೆ. ಈಗಾಗಲೇ ಚಂದ್ರಯಾನ 3ಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಇಸ್ರೋ ಮಾಡಿಕೊಂಡಿದೆ. ಒಟ್ಟು 615 ಕೋಟಿ ವೆಚ್ಚದ ಚಂದ್ರಯಾನ 3 SSLV ಮೂಲಕ ಉಡಾವಣೆಯಾಗಲಿದೆ. Now this the Chandrayaan 3 work is started. It's going with a full steam. Both the Chandrayaan 3 and Gaganyaan works are going parallelly. 14 to 16 months will take for Chandrayaan. Chandrayaan 3 will mostly ship to next year. That to be decided. That is that. Right now we are not. ಚಂದ್ರಯಾನ 3 ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಇದೇ ವರ್ಷ ಮಾನವ ಸಹಿತ ಗಗನಯಾನ ಯಾತ್ರೆ ನಡೆಯಲಿದೆ. ಈಗಾಗಲೇ ಭಾರತೀಯ ಏರ್ಫೋರ್ಸ್ನ 4 ಪರಿಣಿತರನ್ನ ಆಯ್ಕೆ ಮಾಡಿದ್ದು 3 ತರಬೇತಿ ನೀಡಲಾಗಿದೆ. ಒಬ್ಬರಿಗೆ ಜನವರಿ 3ನೇ ವಾರದಿಂದ ರಷ್ಯಾದಲ್ಲಿ ತರಬೇತಿ ನಡೆಯಲಿದೆ. We have good progress in 2019 Gaganyaan, and astronauts have the selection process is over. Now the 4 astronauts identified for training purpose. Now the training for these 4 astronauts will be planned in the third week of January of this year. That is a Gaganyaan. ಮಾನವ ಸಹಿತ ಗಗನಯಾನಕ್ಕೆ ಹೊಸದಾಗಿ ತಮಿಳುನಾಡಿನ ತೂತುಕುಡಿಯಲ್ಲಿ 2500 ಎಕರೆ ಜಾಗದಲ್ಲಿ 2ನೇ ಬಾಹ್ಯಾಕಾಶ ಪೋರ್ಟ್ ಸ್ಥಾಪನೆ ಆಗುತ್ತಿದೆ. ಮಾನವರನ್ನ ಹೊತ್ತೊಯ್ಯುವ ಉಪಗ್ರಹ ಉಡಾವಣೆ ಇಲ್ಲಿಂದಲೇ ಹಾರಾಟ ನಡೆಸಲಿದೆ. ಮತ್ತೆ ಇದೇ ಜಾಗದಲ್ಲಿ ಉಪಗ್ರಹ ವಾಪಸ್ ಇಳಿಯಲಿದೆ. ಇಸ್ರೋ ಸಾಧನೆಗಳು, ಇಸ್ರೋ ಕಾರ್ಯವೈಖರಿಯನ್ನ ವಿದ್ಯಾರ್ಥಿಗಳಿಗೆ ಮುಟ್ಟಿಸಲು, ಜೊತೆಗೆ ಮತ್ತಷ್ಟು ಸಂಶೋಧನೆ ನಡೆಸಲು 4ನೇ ರಿಸರ್ಚ್ ಅಕಾಡೆಮಿಯನ್ನ ಇಸ್ರೋ ಸ್ಥಾಪಿಸಲಿದೆ. 2 ವಾರಗಳ ಕಾಲ ಮಕ್ಕಳಿಗೆ ಇಸ್ರೋ ರಿಸರ್ಚ್ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಒಟ್ಟಾರೆ ಇಸ್ರೋ 2020ನೇ ಇಸವಿಯಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಲು ಹೊರಟಿರೋದು ಭಾರತೀಯರ ಪಾಲಿಗೆ ಹೆಮ್ಮೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಲ್ ದಿ ಬೆಸ್ಟ್ ಇಸ್ರೋ ಅಂತ ಹೇಳ್ತಾ ಮುಂದಿನ ಸುದ್ದಿಯನ್ನು ನೋಡೋಣ. ಇನ್ಮುಂದೆ ರೈಲಲ್ಲಿ ಓಡಾಡಬೇಕು ಅಂದ್ರೆ ಜೇಬಿನ ತುಂಬಾ ದುಡ್ಡಿರಬೇಕು. ಮನೆಯಲ್ಲಿ ಕುಕ್ಕರ್ ಕೂಗಬೇಕು ಅಂದ್ರೆ ಅಡುಗೆ ಆಗ್ಬೇಕಂದ್ರೂ ಜೇಬಿನ ತುಂಬಾ ದುಡ್ಡಿರಬೇಕು. ಯಾಕೆ ಗೊತ್ತಾ? ಹೊಸ ವರ್ಷದ ದಿನವೇ ಕೇಂದ್ರ ಸರ್ಕಾರ ದರ ಏರಿಕೆಯ ಶಾಕ್ ಕೊಟ್ಟಿದೆ. ಹೊಸ ವರ್ಷ ಅಂತ ಖುಷಿಯಲ್ಲಿದ್ದವರಿಗೆ ಕೇಂದ್ರ ಸರ್ಕಾರ ಡಬಲ್ ಶಾಕ್ ಕೊಟ್ಟಿದೆ. ಸಬ್ಸಿಡಿ ರಹಿತ ಗ್ಯಾಸ್ ಬೆಲೆಯನ್ನ ಏರಿಕೆ ಮಾಡಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆ ಪ್ರತಿ ಗ್ಯಾಸ್ ಸಿಲಿಂಡರ್ಗೆ 19 ರೂಪಾಯಿಯಿಂದ 21 ರೂಪಾಯಿ 50 ಪೈಸೆವರೆಗೂ ಹೆಚ್ಚಳ ಮಾಡಿದೆ. ದೆಹಲಿಯಲ್ಲಿ ಸಬ್ಸಿಡಿ ರಹಿತ ಒಂದು LPG ಸಿಲಿಂಡರ್ ಬೆಲೆ 714 ರೂಗಳಿದ್ರೆ ಮುಂಬೈನಲ್ಲಿ 684 ರೂಪಾಯಿ ಇದೆ. ಕೋಲ್ಕತಾದಲ್ಲಿ ಗ್ಯಾಸ್ ಬೆಲೆ 21 ರೂಪಾಯಿ 5 ಪೈಸೆ ಏರಿಕೆಯಾದರೆ ಚೆನ್ನೈನಲ್ಲಿ 20 ರೂಪಾಯಿ ಹೆಚ್ಚಿಸಲಾಗಿದೆ. ಬೆಂಗಳೂರಲ್ಲೂ 19 ರೂಪಾಯಿ 50 ಪೈಸೆ ಏರಿಕೆಯಾಗಿದೆ. ಅಡುಗೆ ಮನೆಗೆ ಮೀಸಲಿಟ್ಟಿರ್ತೀವಿ, ಆ ಬಜೆಟ್ನೊಳಗೆ ಅರ್ಧಕ್ಕರ್ಧ ನಾವು ಸಿಲಿಂಡರ್ಗೆ ಕೊಟ್ವಿ ಅಂದರೆ ಉಳಿದದ್ದನ್ನು ಹೆಂಗೆ ನಿಭಾಯಿಸಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಜೊತೆಗೆ ಇದ್ರದ್ದು ಎಫೆಕ್ಟ್ ಏನಾಗ್ತದೆ ಅಂದರೆ ಹೋಟೆಲ್ನೊಳಗೂ ಆಗ್ತದೆ ರೀ, ನಮಗೆಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ. ಈ ಥರದ್ದು ಆದಾಗ ನಮ್ಗೆ ನಿಜವಾಗ್ಲೂ ಈಗ ಮತ್ತೆ ಹಿಂದಕ್ಕಿನ ಕಾಲದಂಗೆ ನಾವು ಹೋಗಿ ಅಡವಿಗೆ ಹೋಗಿ ಕಟ್ಗೆ ತಂದು ಅಡುಗೆ ಮಾಡೋ ಪರಿಸ್ಥಿತಿ ಬರ್ತದೇನೋ ಅಂತ ಭಯ ಆಗ್ತದೆ. ಈಗ ನಾವು ಏನು ಮಾಡ್ತೀವಿ, ಮಂತ್ಲಿ ಮಕ್ಕಳದ್ದು ಸ್ಕೂಲ್ ಫೀ ಮತ್ತು ವ್ಯಾನ್ ಫೀ ಮತ್ತು ರೇಷನ್ ಕಾರ್ಡ್ ಇಷ್ಟು, ಮನೆ ಖರ್ಚು ವೆಚ್ಚ ಇಷ್ಟು, ಆಮೇಲೆ ಸಿಲಿಂಡರ್ ಇಷ್ಟು ಅಂತ ನಾವು ಹಾಕಿರ್ತೀವಿ. ಆದ್ರೆ ಈಗ ಒಮ್ಮೊಮ್ಮೆ ಬಜೆಟ್ ಚೇಂಜ್ ಮಾಡಿದ್ರೆ ಈ 19 ರೂಪಾಯಿ ಅಂತಂದ್ರೆ ನಾ 19 ರೂಪಾಯಿನೂ ಅದ್ರಲ್ಲಿ ಏನಾಗುತ್ತೆ ರೀ, 1 ರೂಪಾಯಿ ಸೇರಿಸಿದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಬರುತ್ತೆ ಈಗಿನ ದಿನದಲ್ಲಿ. ಆದರೆ ಈಗೇನು ಮಾಡ್ತಾರೆ ಸರ್ಕಾರ, ಹಾಗೆ ಜಾಸ್ತಿ ಮಾಡ್ತಾ 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 ನಮ್ಮ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಮಾಡತ್ತಿಲ್ಲ ಸರ್ಕಾರ. ಉಲ್ಟಾ ಏನಾಗೈತೆ, ನಮ್ಗೆ ಅನಾನುಕೂಲ ಆಗ್ಬಿಟ್ಟೈತಿ. ಬರೀ ಗ್ಯಾಸ್ ಬೆಲೆ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಹೊಸ ವರ್ಷದ ದಿನದಂದೇ ರೈಲ್ವೆ ಪ್ರಯಾಣಿಕನ ಜೇಬಿಗೆ ಬರೆ ಎಳೆದಿದೆ.
ರೈಲು ಪ್ರಯಾಣ ದರಗಳ ಮೇಲೆ ಬರೋಬ್ಬರಿ 14.2% ದರ ಏರಿಕೆ ಮಾಡಿದ್ದು, ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗಿದೆ. ಆರ್ಡಿನರಿ, ನಾನ್ ಎಸಿ, ಎಸಿ, ಶತಾಬ್ದಿ, ರಾಜಧಾನಿ, ತುರಂತ್ ರೈಲುಗಳಿಗೆ ದರ ಹೆಚ್ಚಳ ಅನ್ವಯವಾಗಲಿದೆ. ಟಿಕೆಟ್ ಕಾಯ್ದಿರಿಸುವಿಕೆ ಶುಲ್ಕದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಈಗಾಗಲೇ ಕಾಯ್ದಿರಿಸಿರುವ ಟಿಕೆಟ್ಗಳಿಗೆ ದರ ಹೆಚ್ಚಳ ಅನ್ವಯವಾಗಲ್ಲ. ಮಧ್ಯಮ ವರ್ಗದವನಿಗೆ, ಬಡವನಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಕ್ಕತಕ್ಕಂಥ ಏಕೈಕ ಸಾರಿಗೆ ಅಂತ ಹೇಳಿದರೆ ರೈಲ್ವೆ ಅಂತ ಹೇಳ್ಬೋದು. ಈ ರೈಲ್ವೆನ ಇವತ್ತು ಏನು ಜಾಸ್ತಿ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇವತ್ತು ಅದು ಏರ್ಸ್ಬಾರ್ದಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶ ಈಗಾಗಲೇ ಆರ್ಥಿಕ ಬಿಕ್ಕಟ್ಟಿನಲ್ಲಿ ನಡೀತಾ ಇದೆ. ಕಂಪನಿಗಳು ಮುಚ್ಚೋಗ್ತಾ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆ, ಜನಸಾಮಾನ್ಯ ಮೇಲೆ ಇವತ್ತು ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಇದೆ. ಇಂಥದ್ರಲ್ಲಿ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು ಅಷ್ಟು ಅತಿಶೋಕ್ತಿ ಅಲ್ಲ ಅಂತಕ್ಕಂಥ ನನ್ನ ಒಂದು ಅಭಿಪ್ರಾಯ. ಈಗ ನಮಗೆ ತಿರುಗಾಡಕ್ಕೆ ಒಂದು ಬಸ್ ಇಲ್ಲ, ಒಂದು ಟ್ರೈನ್ರೇ ಒಂದು ಇತ್ತು. ಈಗ ದೊಡ್ಡ ದೊಡ್ಡ ಶ್ರೀಮಂತರು ಫ್ಲೈಟಿಗೆ ಅಲ್ಲಿ ಹೋಗ್ತಾರೆ. ಈಗ ನಮಗೆ ಒಂದು ಟ್ರೈನ್ ಒಂದು ಇತ್ತು, ಅದು ರೇಟೇ ಹೆಚ್ಚಿಗೆ ಮಾಡಿದ್ಮೇಲೆ ನಮಗೆ ತಿರುಗಾಡಕ್ಕೆ ಹೆಂಗೆ ಅದೊಂದು ಪುಂಡಾಟ, ಅಸಭ್ಯ ವರ್ತನೆ, ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳು ಬಿದ್ದಿವೆ. ಎಲ್ಲಕ್ಕಿಂತ ದುರಂತ ಅಂದ್ರೆ ಹೊಸ ವರ್ಷದ ಸಂಭ್ರಮ ಪಡ್ತಾ ಇದ್ದವರು ಸಾವಿನ ಮನೆ ಸೇರಿದ್ದಾರೆ. ಹೊಸ ವರ್ಷವನ್ನ ನಿನ್ನೆ ರಾತ್ರಿ ಇಡೀ ವಿಶ್ವವೇ ಸಂಭ್ರಮದಿಂದ ಬರಮಾಡಿಕೊಂಡಿದೆ. ಕುಡಿದು ಕುಣಿದು ಕೇಕ್ ತಿಂದು ಪಾರ್ಟಿ ಮಾಡಿ ಜನ ಫುಲ್ ಖುಷಿಯಾಗಿ ನ್ಯೂ ಇಯರ್ ಆಚರಿಸಿದ್ರು. ಆದರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹೊಸ ವರ್ಷದ ಸಂಭ್ರಮದ ಮಧ್ಯೆ ಘೋರ ದುರಂತವೇ ನಡೆದು ಹೋಯಿತು. ಉದ್ಯಮಿ ಪುನೀತ್ ಅಗರ್ವಾಲ್ ಅನ್ನೋರ ಫಾರ್ಮ್ ಹೌಸ್ ನಲ್ಲಿ ಹೊಸ ವರ್ಷದ ಪಾರ್ಟಿ ಆಯೋಜಿಸಿದ್ರು. ಆದ್ರೆ ಪಾರ್ಟಿಯಲ್ಲಿ ಲಿಫ್ಟ್ ಕುಸಿದು 6 ಜನ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯವಾಗಿದೆ. ಇನ್ನು ಬೆಂಗಳೂರಲ್ಲಿ ಕೆಲವು ಪುಂಡರು ಹೊಸ ವರ್ಷದ ಸಂಭ್ರಮದ ಮಧ್ಯೆ ಅಸಭ್ಯ ವರ್ತನೆ ಮಾಡಿದ್ರು. ಭದ್ರತೆ ಮಧ್ಯೆಯೂ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ರು. ಇನ್ನೊಂದು ಕಡೆ ಯುವತಿಯನ್ನ ಕೆಣಕಿದ ಪುಂಡನಿಗೆ ಚಪ್ಪಲಿ ತಗೊಂಡು ಬಾರಿಸಿದ ಘಟನೆಯೂ ನಡೆಯಿತು. ಬ್ರಿಗೇಡ್ ರಸ್ತೆಯ ಮೇಯೋ ಹಾಲ್ ಮುಖ್ಯ ರಸ್ತೆಯಲ್ಲಿ ಪುಂಡ ಯುವಕರು ಪೊಲೀಸರ ಮುಖಕ್ಕೆ ಸಿಗರೇಟ್ ಹೊಗೆ ಬಿಟ್ರು. ತಕ್ಷಣ ಅಶೋಕ್ ನಗರ ಪೊಲೀಸರು ಪುಂಡರನ್ನ ವಶಕ್ಕೆ ಪಡೆದ್ರು. ಕೋರಮಂಗಲದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಯುವತಿಯೊಬ್ಬರು ಕಣ್ಣೀರು ಹಾಕ್ತಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದೆಲ್ಲ ಗಮನಿಸಿರೋ ಸರ್ಕಾರ, ಸಚಿವರು ಮುಂದಿನ ವರ್ಷದಿಂದ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ವರ್ಷಾಚರಣೆಗೆ ಬ್ರೇಕ್ ಹಾಕೋ ಬಗ್ಗೆ ಸುಳಿವು ನೀಡಿದ್ರು. ಇಷ್ಟೆಲ್ಲ ಕಠಿಣವಾದ ಕ್ರಮವನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಗೊಂಡು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ. ಅದರಿಂದ ನಾನು ನನ್ನ ವೈಯಕ್ತಿಕವಾಗಿ 2 ಸ್ಟ್ರೀಟ್ಗಳಲ್ಲಿ ಇವತ್ತವರೆಗೂ ಹೊಸ ವರ್ಷ ಆಚರಣೆ ಮಾಡ್ತದೆ, ಅದ್ರ ಬದಲಿಗೆ ಬೇರೆದೊಂದನ್ನ ಮಾರ್ಗವನ್ನು ಹುಡುಕ್ತಕ್ಕಂಥದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ನಾನು ಕೂಡ ಕೈ ಜೋಡಿಸ್ತೀನಿ. ನನ್ನ ಸಹಮತ ಇದೆ. ಏನು ಬೆಂಗಳೂರಲ್ಲಿ 178 ಕಡೆ ತಪಾಸಣೆ ಕೇಂದ್ರ ಸ್ಥಾಪಿಸಿ ಒಟ್ಟು 426 ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಿದ್ದಾರೆ. ಎಲ್ಲರ ವಾಹನಗಳನ್ನ ಸೀಸ್ ಮಾಡಿದ್ದು, ಕುಡಿದು ಹುಚ್ಚಾಟ ಮಾಡಿದವರ ಲೈಸೆನ್ಸ್ಗಳನ್ನೇ ರದ್ದು ಮಾಡಿಸೋದಕ್ಕೂ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ನಾವು ಒಟ್ಟು 426 ಪ್ರಕರಣಗಳನ್ನು ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಾ ಇದ್ದದ್ದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಘೋಷಿಸಿದಂತೆ ಅವರ 426 ವಾಹನಗಳನ್ನು ಅಮಾನತು ಮಾಡಿದ್ದೇವೆ. ಅವರ ಡ್ರೈವಿಂಗ್ ಲೈಸೆನ್ಸನ್ನು ರದ್ದು ಮಾಡೋದಕ್ಕೆ ಪತ್ರ ಬರೀತೇವೆ. ಮತ್ತು ಯಾರು ಕುಡಿದು ಅಡ್ಡಾದಿಡ್ಡಿ ವಾಹನ ಚಾಲನೆಯನ್ನು ಮಾಡೋದು ಸಿಗಾಕೊಂಡಿದ್ದಾರೆ ಅವರ ವಿರುದ್ಧ IPC ರೀತಿಯ ಪ್ರಕರಣವನ್ನು ದಾಖಲಿಸಲು ಕ್ರಮ ಕೈಗೊಂಡಿದ್ದೇವೆ. ಒಟ್ಟಲ್ಲಿ ಹೊಸ ವರ್ಷದ ಸಂಭ್ರಮ ಕೆಲವರ ಖುಷಿಯನ್ನ ಇಮ್ಮಡಿಗೊಳಿಸಿದ್ರೆ, ಇನ್ನು ಕೆಲವರಿಗೆ ಯಾಕಾದ್ರೂ ಪಾರ್ಟಿ ಮಾಡಿದ್ವು ಅಂತ ಯೋಚನೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಡಿಸಿಎಂ ಹುದ್ದೆಗಾಗಿ ಬಿಜೆಪಿಯಲ್ಲಿ ಆಗ್ತಿರೋ ಕಿರಿಕಿರಿ ಅಷ್ಟಿಷ್ಟಲ್ಲ. ಅದಕ್ಕೆ ಡಿಸಿಎಂ ಹುದ್ದೆಯನ್ನ ರದ್ದು ಮಾಡೋದಕ್ಕೆ ಸಿಎಂ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಬಿಟ್ಟಿದ್ದಾರೆ ಸಿಎಂ ಯಡಿಯೂರಪ್ಪ. ಈಗ ಆಲೋಚನೆಯೂ ಕೂಡ ಬಿಜೆಪಿ ಒಳಗಡೆ ಕೋತಾ ಕುದಿಯುವಂತ ಸ್ಟೇಟ್ಮೆಂಟ್ಗಳನ್ನ ಕೊಡಿಸ್ತಾ ಇದೆ. ಸಿಎಂ ಯಡಿಯೂರಪ್ಪ ಸಂಪುಟದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 3 ಡಿಸಿಎಂಗಳಿದ್ದಾರೆ.
ಇದೀಗ ಸಂಪುಟ ವಿಸ್ತರಣೆಗೆ ಮುಂದಾಗಿರೋ ಸಿಎಂ ಮೇಲೆ ಮತ್ತೊಂದು ಡಿಸಿಎಂ ಪೋಸ್ಟ್ ಸೃಷ್ಟಿಗೆ ಒತ್ತಡ ಕೇಳಿಬಂದಿದೆ. ಈ ಒಂದು ಪೋಸ್ಟ್ಗೆ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲು ಮುಂಚೂಣಿಯಲ್ಲಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗಿರೋ ರಮೇಶ್ ಜಾರಕಿಹೊಳಿ ಕೂಡ ಟವೆಲ್ ಹಾಕಿದ್ದಾರೆ. ಇನ್ನು ಕುರುಬ ಸಮುದಾಯದ ಹಿರಿಯ ನಾಯಕ ಈಶ್ವರಪ್ಪ ಹಾಗೂ ಒಕ್ಕಲಿಗರ ಸಮುದಾಯದ ಲೀಡರ್ ಆರ್ ಅಶೋಕ್ ಮೊದಲೇ ಡಿಸಿಎಂ ಆಗಿದ್ದವರು. ಈಗಾಗಲೇ 3 ಡಿಸಿಎಂಗಳ ಹುದ್ದೆ ಸೃಷ್ಟಿಗೆ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಈ ನಡುವೆ ಇನ್ನೊಂದು ಹುದ್ದೆ ಸೃಷ್ಟಿಸಿದ್ರೆ ತಮ್ಮ ಕಿಮ್ಮತ್ತೇನಾಗಬೇಡ ಅನ್ನೋದು ಸಿಎಂ ತಳಮಳ. ಹೀಗಾಗಿ ಇರೋ 3 ಡಿಸಿಎಂ ಹುದ್ದೆಗಳನ್ನು ರದ್ದು ಮಾಡಲು ಸಿಎಂ ಯಡಿಯೂರಪ್ಪ ಭರ್ಜರಿ ಪ್ಲಾನ್ ಮಾಡಿದ್ದಾರಂತೆ. ಡಿಸಿಎಂಗಳ ಕುರ್ಚಿ ಕೆಡವಲು ಪ್ಲಾನ್ ಮಾಡಿರೋ ಸಿಎಂ ತಮ್ಮ ಆಪ್ತ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯಗೆ ಡೀಲ್ ಕೊಟ್ಟಿದ್ದಾರಂತೆ. ಈಗಾಗಲೇ ರೇಣುಕಾಚಾರ್ಯ ಸಚಿವರ ಹಾಗೂ ಶಾಸಕರ ಸಹಿ ಸಂಗ್ರಹ ಅಭಿಯಾನ ಶುರು ಮಾಡಿದ್ದಾರೆ. ಈವರೆಗೂ 45 ಶಾಸಕರ ಸಹಿ ಸಂಗ್ರಹಿಸಿದ್ದು, ಈ ನಂಬರ್ 80 ದಾಟಿದ ತಕ್ಷಣ ಹೈಕಮಾಂಡ್ ಅಂಗಳಕ್ಕೆ ಸಹಿ ಸಂಗ್ರಹದ ಪಟ್ಟಿ ತಲುಪಲಿದೆ. ಆ ಬಳಿಕ ಅಲ್ಲಿಂದಲೇ ಡಿಸಿಎಂ ಹುದ್ದೆಗಳನ್ನು ಕ್ಯಾನ್ಸಲ್ ಮಾಡಿಸುವುದು ಸಿಎಂ ಲೆಕ್ಕಾಚಾರ ಎನ್ನಲಾಗಿದೆ. ಆದರೆ ನಾನು ಸಹಿ ಸಂಗ್ರಹ ಮಾಡ್ತಿಲ್ಲ ಎಂದಿದ್ದಾರೆ ರೇಣುಕಾಚಾರ್ಯ. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಅಂತ ಯಾವುದೇ ಬೆಂಬಲವನ್ನು ಕೊಟ್ಟಿಲ್ಲ. ಸಹಿ ಸಂಗ್ರಹ ಇದುವರೆಗೂ ನಾನು ಮಾಡಿಲ್ಲ. ಇಷ್ಟೆಲ್ಲ ಆಗ್ತಿರೋದು 3 ಡಿಸಿಎಂಗಳನ್ನ ಕೆರಳಿಸಿದೆ. ಸಹಿ ಸಂಗ್ರಹ ಅಭಿಯಾನದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಾಧ್ಯಕ್ಷ ಕಟೀಲ್ಗೆ ದೂರು ನೀಡಿದ್ದಾರೆ. ಡಿಸಿಎಂ ಹುದ್ದೆ ಸೃಷ್ಟಿಸಿರೋದು ಹೈಕಮಾಂಡ್, ರದ್ದತಿ ಬಗ್ಗೆಯೂ ಹೈಕಮಾಂಡೇ ತೀರ್ಮಾನಿಸಲಿ ಎಂದು ಸಿಟ್ಟಿಗೆದ್ದಿದ್ದಾರೆ. ಕಟೀಲ್ ಕೂಡ ಸಹಿ ಸಂಗ್ರಹ ಅಭಿಯಾನ ನಿಲ್ಲಿಸುವಂತೆ 2ನೇ ಬಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಡಿಸಿಎಂ ಕಾರಜೋಳ ಖುದ್ದು ಸಿಎಂ ಭೇಟಿ ಮಾಡಿ ಸಹಿ ಸಂಗ್ರಹ ಅಭಿಯಾನ ಯಾಕೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಆದರೆ ಮಾಧ್ಯಮಗಳ ಮುಂದೆ ಸಹಿ ಸಂಗ್ರಹದ ವಿಚಾರ ಹೊರಬರುತ್ತಿಲ್ಲ. ಇದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಇದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಆಗ್ತಕ್ಕಂಥ ಸಂದರ್ಭ. ಇದರ ಬಗ್ಗೆ ನಾನು ಸಾರ್ವಜನಿಕವಾಗಿ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಸರ್, ನನಗೆ ಗೊತ್ತಿಲ್ಲ. ರೇಣುಕಾಚಾರ್ಯ ಅಷ್ಟೇ ಅಲ್ಲ, ಬಿಎಸ್ವೈ ಆಪ್ತ ಬಸನಗೌಡ ಯತ್ನಾಳ್ ಕೂಡ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಧ್ವನಿ ಎತ್ತಿದ್ರು. ಆದರೆ ಆಗಲೇ ಪಕ್ಷದ ರಾಜ್ಯಾಧ್ಯಕ್ಷ ಕಟೀಲ್ ಡಿಸಿಎಂ ಹುದ್ದೆ ರದ್ದತಿ ಬಗ್ಗೆ ಯಾರು ಮಾತನಾಡಬಾರದು ಅಂತ ಕೆಲ ದಿನಗಳ ಹಿಂದಷ್ಟೇ ನೋಟಿಸ್ ಜಾರಿ ಮಾಡಿದ್ರು. ನೋಟಿಸ್ ಕೊಟ್ಟಿಲ್ಲ, ಎಲ್ಲರಿಗೂ SMS ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಯಾರೂ ಅದರ ಬಗ್ಗೆ ಸಚಿವ ಸಂಪುಟ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಡ್ರಿ, ಒಂದು ರೀತಿ ಗೊಂದಲ ಮೂಡ್ತಿರ್ತಾರೆ. ಅವತ್ತೇನು ಹೇಳಿದ್ದೆ ಅದಕ್ಕೆ ಈಗಾದರೂ ಬದ್ಧತೀನಿ, ಅದನ್ನೇ ನಾನು ವಾಪಸ್ಸು ತಗೊಂಡಿಲ್ಲ. ಅದರ ಬಗ್ಗೆ ವಿಷಾದನೂ ನಾನು ಎಲ್ಲೂ ವ್ಯಕ್ತಪಡಿಸಿಲ್ಲ. ಒಂದ್ ಕಡೆ ಡಿಸಿಎಂ ಹುದ್ದೆಗಳನ್ನು ರದ್ದು ಮಾಡಿ ಆಡಳಿತವನ್ನ ಫುಲ್ ಕಂಟ್ರೋಲ್ಗೆ ತಗೊಳ್ಳೋಕೆ ಬಿಎಸ್ವೈ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಅತ್ತ ಕಟೀಲ್ ಮೂಲಕ ಬಿಎಸ್ವೈ ಮೇಲೆ ಕಂಟ್ರೋಲ್ ಸಾಧಿಸಿರೋ ಹೈಕಮಾಂಡ್ ಯಾವುದಕ್ಕೂ ಅವಕಾಶ ಕೊಡುತ್ತಿಲ್ಲ. ಒಟ್ನಲ್ಲಿ ಬಿಎಸ್ವೈಗೆ ಡಿಸಿಎಂಗಳ ಹುದ್ದೆ ರದ್ದತಿಯೇ ದೊಡ್ಡ ಸವಾಲಾಗಿದೆ. ಇದರಲ್ಲಿ ಗೆಲ್ತಾರೋ ಸೋಲ್ತಾರೋ ಕಾದು ನೋಡಬೇಕಿದೆ. ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಾಳೆ ತುಮಕೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಸಿದ್ಧತೆ ಜೊತೆಗೆ ಭದ್ರತೆ ಹೇಗಿದೆ ನೋಡೋಣ. ಬ್ರೇಕ್ ಆದ ಬಿಪಿನ್ ರಾವತ್ ಇಂದಿನಿಂದ ಅಧಿಕೃತ ನಾಯಕರಾಗಿರ್ತಾರೆ. ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರದ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಭೂಸೇನಾ ಮುಖ್ಯಸ್ಥ ಹುದ್ದೆಯಿಂದ ನಿವೃತ್ತಿಯಾದ ಜನರಲ್ ಬಿಪಿನ್ ರಾವತ್ರನ್ನ ಭಾರತದ 3 ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನಾಗಿ ನೇಮಿಸಿದೆ ಮೋದಿ ಸರ್ಕಾರ. ಇದರೊಂದಿಗೆ ಭಾರತದ ಮೊದಲ ಸಿಡಿಎಸ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಾವತ್ ಇವತ್ತು ದೆಹಲಿ ವಾರ್ ಮೆಮೋರಿಗೆ ಭೇಟಿ ನೀಡಿ ನಮನ ಸಲ್ಲಿಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಶುಭ ಕೋರಿದ್ರು. ಮೂರು ರಕ್ಷಣಾ ಪಡೆಗಳ ನೀತಿ, ಯೋಜನೆ ಮತ್ತು ಖರೀದಿಯಲ್ಲಿ ರಾವತ್ ಅವರು ಮಹತ್ವದ ಪಾತ್ರವನ್ನ ವಹಿಸಲಿದ್ದಾರೆ. ಅಂದಹಾಗೆ 3 ಸೇನೆಗೂ ರಕ್ಷಣಾ ಪಡೆ ಮುಖ್ಯಸ್ಥರನ್ನಾಗಿ ಮಾಡಿದ್ದರ ಹಿಂದೆ ಮಹತ್ವದ ನಿರ್ಧಾರ ಇದೆ. ಸಿಡಿಎಸ್ ಸಂಯೋಜಿತ ರಕ್ಷಣಾ ಸೇವೆಗಳ ಮುಖ್ಯಸ್ಥ ಹುದ್ದೆ. ಭಾರತದ 3 ಸೇನೆಗಳಿಗೆ ಇನ್ಮುಂದೆ ರಾವತ್ ಸಲಹೆಗಾರರಾಗಿರ್ತಾರೆ. ರಾವತ್ 3 ಸೇನೆಗಳ ಮುಖ್ಯಸ್ಥರ ಶ್ರೇಣಿಯಲ್ಲೇ ಇರ್ತಾರೆ. ಆದರೆ 3 ಪಡೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವ ಜವಾಬ್ದಾರಿ, ಹೊಣೆಗಾರಿಕೆ ಹೊಂದಿರ್ತಾರೆ. 3 ಸೇನೆಗಳಲ್ಲಿ ರಕ್ಷಣಾ ನೀತಿ, ಶಸ್ತ್ರಾಸ್ತ್ರ ಖರೀದಿ, ತರಬೇತಿ, ನೇಮಕಾತಿ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇರುತ್ತೆ. इसमें आर्मी, नेवी, एयरफोर्स एक साथ टीम वर्क करते हुए कार्रवाई करेंगे. सीडीएस जो है उनके ऊपर नियंत्रण रखेगा, लेकिन कार्रवाई जो होगी वो टीम वर्क के जरिए होगी. ऐसे नहीं होगा कि अपने निर्देश के हिसाब से सीडीएस किसी फोर्स को चलाना चाहेगा. ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ವಿದ್ಯಾರ್ಥಿಗಳು ನಡೆಸ್ತಾ ಇರೋ ಪ್ರತಿಭಟನೆಯನ್ನ ರಾವತ್ ಟೀಕಿಸಿದ್ರು.
ಆಮೇಲೆ ರಾವತ್ ನಡವಳಿಕೆ ಬಗ್ಗೆ ನಿವೃತ್ತ ಸೇನಾಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಅತೃಪ್ತಿ ವ್ಯಕ್ತಪಡಿಸಿದ್ದರು. ಈಗ ರಾವತ್ ರಾಜಕೀಯ ಹೊರತುಪಡಿಸಿದ ಕೆಲಸ ನಿರ್ವಹಿಸೋದಾಗಿ ಹೇಳಿದ್ದಾರೆ. ಅದೇನೇ ಇರಲಿ, ತುರ್ತು ಸಂದರ್ಭಗಳಲ್ಲಿ ಇನ್ಮುಂದೆ 3 ಸೇನೆಗಳ ನಡುವೆ ಸಮನ್ವಯ ಸಾಧಿಸಲು ಸಿಡಿಎಸ್ ಆಗಿರೋ ಬಿಪಿನ್ ರಾವತ್ ಪಾತ್ರ ತುಂಬಾ ದೊಡ್ಡದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆ ಕಲ್ಪತರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ನಡೆಯುವಂತಹ ಕೃಷಿ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 2:00 ಸಿದ್ಧಗಂಗಾ ಮಠಕ್ಕೆ ಆಗಮಿಸಲಿರುವಂತಹ ಪ್ರಧಾನಿ ಮೋದಿ ಶಿವಕುಮಾರ ಸ್ವಾಮಿಗಳ ಗದ್ದುಗೆ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಶ್ರೀಗಳ ನೆನಪಿನ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದು ಮಠದ ಮಕ್ಕಳ ಜೊತೆಗೆ ಸಂವಾದವನ್ನ ನಡೆಸಲಿದ್ದಾರೆ. ಆ ನಂತರ ಅಂದ್ರೆ ಮಧ್ಯಾಹ್ನ 3:00 ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕೃಷಿ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮೋದಿ ತುಮಕೂರಿಗೆ ಭೇಟಿ ನೀಡುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಯಡಿಯೂರಪ್ಪ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಭದ್ರತೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಇನ್ನು ಮಠಕ್ಕೆ ಪ್ರಧಾನಿ ಬಂದಾಗ ಯಾರೂ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡುವಂತೆ ಒತ್ತಾಯ ಮಾಡಬಾರದು ಅಂತ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಅಂದ್ರೆ ಸಿದ್ದಲಿಂಗ ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಗಳ ಗದ್ದುಗೆ ಬಳಿಯೇ ಬಿಲ್ವಪತ್ರೆ ಸಸಿ ನಡೆಸುವುದಾಗಿ ಸಿದ್ದಲಿಂಗೇಶ್ವರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಮಹಾಮೈತ್ರಿಯಲ್ಲಿ ಒಡಕು ಮೂಡಿದೆಯಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಪುಣೆಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯನ್ನ ಕಾಂಗ್ರೆಸ್ನವರೇ ಧ್ವಂಸ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡಿರೋದು ಕಾಂಗ್ರೆಸ್ನ ಲೀಡರ್ ಸಂಗ್ರಾಮ್ ತೋಪ್ಟೆ ಬೆಂಬಲಿಗರು. ಸಚಿವ ಸ್ಥಾನ ವಂಚಿತರಾಗಿರುವಂತಹ ಸಂಗ್ರಾಮ್ ತೋಪ್ಟೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ರು ಎಂಬ ಮಾಹಿತಿ ಹರಿದಾಡ್ತು. ಈ ಮಧ್ಯೆಯೇ ಸಂಗ್ರಾಮ್ ಬೆಂಬಲಿಗರು ಕಾಂಗ್ರೆಸ್ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿದ್ದಾರೆ. ಘಟನೆ ಸಂಬಂಧ 20 ಸಂಗ್ರಾಮ್ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಲ್ಲು ತೂರಾಟ ನಡೆಸಿ ಎಲ್ಲ ಪೀಸ್ ಮಾಡಿದ್ದಾರೆ. ಮೈತ್ರಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಇದ್ದಿದ್ದು ಮೈತ್ರಿ ಬುಡ ಅಲುಗಾಡೋಕೆ ಶುರುವಾಗಿದೆ. ಮತ್ತಷ್ಟು ಸುದ್ದಿದೆ ನೋಡೋಣ. ಬ್ರೇಕ್ ಆದ ದಿನದಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಉಗ್ರರ ದಾಳಿಗೆ 2 ಯೋಧರು ಹುತಾತ್ಮರಾಗಿರುವ ಘಟನೆ ರಜೌರಿ ಜಿಲ್ಲೆಯ ನೌಶೇರಾದಲ್ಲಿ ನಡೆದಿದೆ. ನೌಶೇರಾದಲ್ಲಿ ಉಗ್ರರು ಅಡಗಿ ಕುಳಿತಿರುವಂತಹ ಕುರಿತು ಮಾಹಿತಿ ತಿಳಿದಿದ್ದಂತಹ ಸೇನಾ ಪಡೆಗಳು ಕಾರ್ಯಾಚರಣೆಗೆ ಇಳಿದಿದ್ವು. ಈ ವೇಳೆ ಉಗ್ರರು ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದು ಪರಿಣಾಮ 2 ಭಾರತೀಯ ಯೋಧರು ವೀರ ಮರಣವನ್ನು ಅಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 250 ಉಗ್ರರು ಸಕ್ರಿಯರಾಗಿದ್ದು ಇದರಲ್ಲಿ 100 ಮಂದಿ ವಿದೇಶಿಗರು ಹಾಗೂ ಇನ್ನುಳಿದವರು ಸ್ಥಳೀಯರಾಗಿದ್ದಾರೆ ಅಂತ ಜಮ್ಮು ಮತ್ತು ಕಾಶ್ಮೀರದ ಡಿಜಿಪಿ ದಿಲ್ಬಾಗ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಕ್ರಮ ಹಣ ವರ್ಗಾವಣೆ, ಮೈತುಂಬ ಸಾಲ ಮಾಡಿ ಭಾರತದ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿ ದೇಶ ಬಿಟ್ಟು ಪರಾರಿಯಾಗಿರುವಂತಹ ವಿಜಯ್ ಮಲ್ಯ ಆಸ್ತಿ ಹರಾಜಾಗಲಿದೆ. ಒಟ್ಟು 6,000 ಕೋಟಿ ಬೆಲೆಯ ಆಸ್ತಿ ಹರಾಜು ಹಾಕಿ ಸಾಲಕ್ಕೆ ಚುಕ್ತ ಮಾಡಿಕೊಳ್ಳುವುದಕ್ಕೆ ಅಂತ ವಿಶೇಷ ಕೋರ್ಟಿಗೆ ಸೂಚಿಸಿ ಆದೇಶವನ್ನು ಹೊರಡಿಸಿದೆ. ಸಾಲ ಪಡೆಯುವಾಗ ಮಲ್ಯ ನೀಡಿರುವಂತಹ ದಾಖಲೆಗಳು, ಆಸ್ತಿ ಪತ್ರ, ಷೇರು ಎಲ್ಲವನ್ನೂ ಲೆಕ್ಕ ಹಾಕಿ ಹರಾಜು ಹಾಕಿ ಸಾಲಕ್ಕೆ ವಜಾ ಮಾಡಿಕೊಳ್ಳಬಹುದು ಅಂತ ಪಿಎಂಎಲ್ಎ ವಿಶೇಷ ಕೋರ್ಟ್ ತಿಳಿಸಿದೆ. ಆಸ್ತಿ ಹರಾಜಿಗೂ ಮುನ್ನ ಬಾಂಬೆ ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸುವಂತಿದ್ರೆ ಜನವರಿ 18ರ ಒಳಗೆ ಸಲ್ಲಿಸಬಹುದು ಅಂತ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. 2016ರಲ್ಲಿ ಸಾಲಗಾರ ಮಲ್ಯ ಮೇಲೆ ಪ್ರಕರಣ ದಾಖಲಾಗಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ವಿಜಯ್ ಮಲ್ಯ ಭಾರತ ಬಿಟ್ಟು ಲಂಡನ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ. 2020 ನಾವು ನೀವೆಲ್ಲ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ವಿ. ಅದೇ ರೀತಿ ಭಾರತೀಯ ವಾಯುಸೇನೆ ಕೂಡ ತನ್ನ ಶಕ್ತಿ ಸಾಮರ್ಥ್ಯದ ವಿಡಿಯೋವೊಂದನ್ನು ಹಾಕಿ ದೇಶದ ಜನತೆಗೆ ಶುಭಾಶಯವನ್ನ ಕೋರಿದೆ. जरा सा तूफान देखकर घबराहट आपके चेहरे पर हो सकती है. तूफान को देखकर आपके पैर भी कांप सकते हैं, लेकिन खून में उबल रहे देशभक्ति के जुनून के आगे ये तूफान और बवंडर कुछ भी नहीं. जब मैं देश की हिफाजत के लिए लड़ रहा हूं तो मेरे चेहरे पर गर्व से भरी मुस्कुराहट और दुश्मन को खत्म करने का जुनून हो. मैं भारतीय वायुसेना का योद्धा हूं और मौत को पीछे छोड़ना मेरी फितरत है. बाज की तरह ऊंचाइयों को छूना मेरी आदत है. आसमान की ऊंचाइयों से दुश्मन पर नजर रखना और भारतीय अंदाज में उन्हें जवाब देना दिल को तसल्ली देता है.
जब भारतीय वायुसेना का सम्मान इस सीने पर लगता है तो सीना गर्व से चौड़ा हो जाता है। जब मैं विमान में सवार होता हूं तो ये मन झंझना कर बोल उठता है, इस वक्त दिल में जो मृदंग बजता है वो ही काफी है दुश्मन को हताश करने के लिए। मन बोल उठता है, अब तेरी नजर बाज की तरह होनी चाहिए, सीना बब्बर शेर की तरह होना चाहिए, विमान की चाल पुष्पक जैसी और इरादा हिमालय की चोटियों के समान होना चाहिए। दिल और दिमाग बस एक ही बात कहता है, नभः स्पर्शम दीप्तम। अपने डर को भी जोश और जुनून में बदलकर जो हौसला वायुसेना के जाबाजों में आता है, बस उस समय दुश्मन की खैर नहीं होती। जब भी अगले जन्म की बात होती है तो मैं अपने आप को भारतीय वायुसेना के जाबाजों के बीच ही खड़ा पाता हूं और फिर मैं यही कहता हूं कि वायुसेना का जवान दल है, बल है, थल है, नभ है, अग्नि है। वायुसेना का जवान आदि है, अंत नहीं है। भारतीय वायुसेना की तरफ से सभी भारतवासियों को नववर्ष की हार्दिक शुभकामनाएं। भारत माता की जय। ಇದು ಇವತ್ತಿನ ಇಂಡಿಯಾ ನ್ಯೂಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.